ಮಕ್ಕಳಿಗೆ ಹೋಮ್‌ವರ್ಕ್ ಮಾಡಿಸ್ಬೇಕಂದ್ರೆ ಇಷ್ಟೊಂದು ಪೇಷನ್ಸ್ ಬೇಕು ಅಂತ ನಂಗೆ ಇವಾಗಲೇ ಅರ್ಥ ಆಗ್ತದೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಅವಳಿಗೆ ಹೋಮ್‌ವರ್ಕ್ ಮಾಡಿಸ್ಬೇಕಂದ್ರೆ ಸಾಕು ಏನಾದರೂ ಒಂದು ರೀಸನ್ಸ್ ಹೇಳ್ತಾ ಇರ್ತಾಳೆ. ನೀವು ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ, ಮಲ್ಲೇಶ್ವರಮಿಂದ ಬ್ಯಾಟರ್ ತೊಗೊಂಬಂದಿದ್ದೆ. ಸೊ ದೋಸೆ ಮತ್ತು ಅದಕ್ಕೆ ಆಲೂಗಡ್ಡೆ ಮತ್ತು ಚಟ್ನಿ ಮಾಡಿದ್ದೆ. ಸೊ ಇಷ್ಟ ಆಗುತ್ತೆ ಯಾನಾಗೆ ಕಿರಣ್‌ಗೆ ಅಂತ. ಇನ್ನು ಹೋಮ್‌ವರ್ಕ್ ಮಾಡಿಸ್ಬೇಕಾದ್ರೆ ನಾವು ಪಡ್ತಾ ಇರೋ ಸರ್ಕಸ್ನ ನೋಡಿ ಹೆಂಗಿದೆ ಅಂತ. ಬರಂಗಿಲ್ಲ ಅಲ್ಲ, ಕಲಿಯೋದೆ ತೆಗ್ಸಿ ಬೇಗ ತೆಗಿ. ಅಲ್ಲಿ ಬರ್ದಿರೋದು ನಿನ್ನೆ ರೀಸನ್ಗಳೆಲ್ಲ ಹೇಳ್ಬೇಡ ಆಯ್ತಾ. ಅಷ್ಟೇ ಸಾಕಲ್ಲ, ಏನ್ ಬರ್ತೀನಿ ಇವಾಗ ತಿರುಗಿಸಿ ಈ ಕಡೆಗೆ. ನೋಡಿದ್ರಲ್ಲ, ಒಂದು ಲೆಟರ್ ಬರ್ಸೋಕ್ಕೆ ನಾವು ಎಷ್ಟೆಲ್ಲ ಅವಳಿಗೆ ಮಾತಾಡಬೇಕು ಅಂತ. ಸೊ ನಾವು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಸರಿ, ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಇದ್ದಿದ್ದೆ ಅಲ್ವಾ ಅದು ಅಂದ್ಬಿಟ್ಟು ಅವಳು ಹೆಂಗೆ ಬರುತ್ತೆ ಹಂಗೆ ಬಿಟ್ಬಿಡ್ತೀವಿ. ಇನ್ನೇನು ಇನ್ನೊಂದು ಸ್ವಲ್ಪ ದಿನ ಇದೆ ಅಷ್ಟೇ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ. ಇವಾಗ ಯಾನಾಗೆ ಮ್ಯೂಸಿಕ್ ಕಡೆ ಸ್ವಲ್ಪ ಜಾಸ್ತಿ ಇಷ್ಟ, ಹಾಡು ಹೇಳೋದು ಎಲ್ಲ ಮಾಡ್ತಿರ್ತಾಳೆ. ಸೊ ಅಂದ್ಕೊಂಡಿದ್ದೀನಿ ಮ್ಯೂಸಿಕ್ ಕ್ಲಾಸ್ ಏನಾದರೂ ಹತ್ರದಲ್ಲಿದ್ದರೆ ಸೇರಿಸೋಣ ಒಳ್ಳೆ ಮ್ಯೂಸಿಕ್ ಕ್ಲಾಸ್ಗೆ ಅಂತ. ಇನ್ನು ಊರಿಗೆ ಹೋಗೋದಿತ್ತಲ್ವ, ಸೊ ಆಗಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಫಸ್ಟ್ ಕಸ ಗುಡಿಸಿ ಎಲ್ಲ ನೆಲ ಎಲ್ಲ ಒರೆಸ್ದೆ. ಅಷ್ಟೊತ್ತಿಗೆ ಗ್ಯಾಪಲ್ಲಿ ಎಲ್ಲ ತೊಗೊಂಬಂದು ಹಾಕ್ಬಿಟ್ಟಿದ್ಲು. ಇನ್ನು ನೋಡಿ ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ. ಇವಾಗ ತಾನೇ ಎಲ್ಲ ಮನೆ ಕ್ಲೀನ್ ಮಾಡಿಕೊಟ್ರೆ ಮತ್ತೆ ಮಾವನೆಲ್ಲ ಚೆಲ್ಲಿದ್ಲು, ಹಂಗೆ ಏನಾದರೂ ಕೆಲಸ ಇದ್ದೇ ಇರುತ್ತೆ. ಹಾಗೆ ಚಪಾತಿ ಮತ್ತು ಮಶ್ರೂಮ್ ಕರಿ ಮಾಡಿದ್ರು ಕಿರಣ್, ಸಕ್ಕತ್ತಾಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಾ ಇದ್ದೆ. ಯಾಕಂದರೆ 8-8:30 ನಾವು ಮನೆ ಬಿಡಬೇಕು, ಬಸ್ ಇದೆ. ನಾವು ಹುಬ್ಳಿ ಕಡೆ ಓಡ್ತಾ ಇದ್ದೀವಿ. ಹುಬ್ಳಿಗೆ ಯಾಕೆ ಅಂದರೆ ನಮ್ಮ ಕಸಿನ್ ನನ್ನ ತಮ್ಮದು ಮದುವೆ ಇದೆ. ಸೊ ಹಾಗಾಗಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೆ. ಏನೋ ಮಲ್ಕೊಂಡ್ರೆ ಬೇರೆ ಎಲ್ಲ ಕೆಲಸ ಇನ್ನೂ ಅರ್ಧ ಸ್ವಲ್ಪ ಪ್ಯಾಕಿಂಗ್ ಇತ್ತು, ಮಾಡೋಣ ಅಂದ್ಕೊಂಡೆ. ಅಜ್ಜಿ ಜೊತೆ ಮಲ್ಕೊಂಡಿದ್ಲು. ಅಷ್ಟೊತ್ತಿಗೆ ನಾನು ಪ್ಯಾಕಿಂಗ್ ಎಲ್ಲ ಏನೇನಿತ್ತು ಎಲ್ಲ ಮುಗಿಸ್ದೆ. ಅವ್ರು ಹೋದ್ರಲ್ಲ, ನಿಂಗೆ ಹೆಂಗ್ ಗೊತ್ತಿಲ್ಲ ಅಂತೀವಲ್ಲ. ಸೊ ಎದ್ದಿದ ತಕ್ಷಣ ಫಸ್ಟ್ ಬಂದು ಕೇಳಿದ್ದೆ ಪಾರು ಅಜ್ಜಿ ಎಲ್ಲಿ ಅಂತ. ಸೊ ಹಾಗೆ ಮಿಲ್ಕ್ ಕೇಳಿದ್ಲು ಬೇಕು ಅಂತ. ಅವಳಿಗೆ ಮಿಲ್ಕ್ ಎಲ್ಲ ಮಾಡಿ ಕೊಟ್ಟಿದ್ದಾಯಿತು. ಕುಡಿದ್ಬಿಟ್ಟು ಸೊ ಕೆಳಗಡೆ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಹೋಗ್ಬಿಟ್ಟು ಬರ್ತಾರೆ. ಹಾಗೆ ಅಮ್ಮ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಿದ್ರು. ಸೊ ಬಾಕ್ಸ್ಗೆ ಹಾಕೊಂಡು ಹೋದರೆ ಬಸ್ಸಲ್ಲೇ ಕುತ್ಕೊಂಡು ತಿನ್ಬೋದು ಅಂತ. ಯಾಕಂದರೆ ಯಾನ ಕರ್ಕೊಂಡು ಮತ್ತೆ ಸ್ಟಾಪ್ ಎಲ್ಲ ಮಾಡ್ತಾರೆ, ಹೋಗಿ ಹೋಟೆಲ್ಗೆ ಹೋಗಿ ಎಲ್ಲ ತಿನ್ನೋಷ್ಟು ಆಗೋದಿಲ್ಲ. ಎಲ್ಲಿ ಸ್ಟಾಪ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಯಾನಾಗೆ ಯಾವಾಗ ಬೇಕಾದರೂ ಅದು ಹೋಗ್ಬೋದಲ್ವ. ಸೊ ಹಾಗಾಗಿ ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡ್ರೆ ನಮಗೂ ಆರಾಮಾಗಿರುತ್ತೆ, ನಮ್ಗೆ ಯಾವಾಗ ಬೇಕು ಅವಾಗ ತಿನ್ಕೋಬೋದು ಅಂತ ರೆಡಿ ಮಾಡ್ಕೊಂಡ್ವಿ. ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನೇನು ಓಡ್ತಾ ಇದ್ದೀವಿ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.